ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಬರಗಾಲನ್ನ ಘೋಷಣೆ ಮಾಡಬೇಕು. ಮುಂಗಾರು ಬೆಳೆಯನ್ನ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಉದ್ದು, ಹೆಸರು, ಸೋಯಾ, ಎಳ್ಳು, ಹತ್ತಿ ರೈತರ ಒಕ್ಕಲ್ಮಲನ್ನ ಕೈಕೊಟ್ಟಿದೆ. ಬರಗಾಲ ಘೋಷಣೆ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರದ ಬರ ಅಧ್ಯಯನ ತಂಡ ಬರಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ತಕ್ಷಣವೇ ಕೇಂದ್ರದ ಬರ ಅಧ್ಯಯನ ತಂಡ ಬರಬೇಕು, ಬರಗಾಲ ಘೋಷಣೆ ಮಾಡಬೇಕು, ಬರ ಪರಿಹಾರ ಕೊಡಬೇಕು. ವಿಮೆಯಲ್ಲಿ ಮಲತಾಯಿ ಧೋರಣೆ ತೋರಿದರೆ ಆ ಮಲತಾಯಿ ತಾರತಮ್ಯ ತೋರಿರ್ತಕ್ಕಂಥ ಸರಿಪಡಿಸಿ ಎಲ್ಲರಿಗೂ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು. ಮಹಾರಾಷ್ಟ್ರ ಪುಣೆ ಉಜ್ನಿ ಡ್ಯಾಮ್ ನಮ್ಮ ಕರ್ನಾಟಕದ ನೀರಿನ ಪಾಲ್, ಕಲಬುರಗಿಯ ನೀರಿನ ಪಾಲ್ 15 TMC ನೀರನ್ನ ಬಿಡುಗಡೆ ಮಾಡಬೇಕು ಭೀಮಾ ನದಿಗೆ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಅಪೋಸಿಷನ್ ಪಾರ್ಟಿಯವರು, ಆಡಳಿತ ಪಕ್ಷದರು ಎರಡು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ರ ಬಗ್ಗೆ, ಭೀಕರ ಬರಗಾಲ ಬಗ್ಗೆ ಚರ್ಚೆ ಮಾಡದೆ ಹೆಚ್ಚಿನ ನ್ಯಾಯ ಹರ್ಕೊಂಡು ತಿಂದಂಗ ಇವ್ರ ಮೇಲೆ ಅವ್ರ ಗುಬೆ ಕುಡಿಸೋರು, ಇವ್ರ ಮೇಲೆ ಗುಬೆ ಕುಡಿಸೋದ್ರ ಮೂಲಕ ರೈತರ ಬಗ್ಗೆ ಚರ್ಚೆ ಮಾಡದೆ ಕಾಲಹರಣ ಮಾಡ್ತಾರೆ. ಬರಗಾಲ ಬಗ್ಗೆ ಚರ್ಚೆ ಮಾಡಲಿ, ಪರಿಹಾರ ಬಗ್ಗೆ ಚರ್ಚೆ ಮಾಡಲಿ, ಸಾಲ ಮನ್ನಾದ ಬಗ್ಗೆ ಚರ್ಚೆ ಮಾಡಲಿ, ವಿಮಾ ಬಗ್ಗೆ ಚರ್ಚೆ ಮಾಡಿ, ಬರಗಾಲ ಘೋಷಣೆ ಮಾಡಿ ರೈತರ ನೆರವಿಗೆ ಧಾವಿಸಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾರೆ. ಹೋರಾಟ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಅನ್ನು ನಡೆಸ್ತಾ ಇದ್ದಾರೆ. ಎಲ್ಲಾ ವ್ಯಾಪಾರ ವಹಿವಾಟುಗಳನ್ನ ಬಂದಾಗಿದೆ. ಬಸ್ ಸ್ಟ್ಯಾಂಡ್ ದಲ್ಲೂ ಕೂಡ ಬಸ್ಗಳನ್ನ ಬಂದಾಗಿದೆ. ಯಾವ ಜನನು ಕೂಡ ಸದ್ಯಕ್ಕೆ ಇಲ್ಲಂತೂ ಬೀದಿಗಿಳಿತಲ್ಲ ಜನರು, ರೈತರು ಮಾತ್ರ ಬೀದಿಗಿಳಿದಿದ್ದಾರೆ. ಹಾಗಾಗಿರೋದ್ರಿಂದ ಬಂದ್ ಅನ್ನ ಯಶಸ್ವಿಯಾಗಿ ನಡೆಸಿದ ಅಡತ್ ವ್ಯಾಪಾರಸ್ಥರು, APMC ಮಾರುಕಟ್ಟೆಯನ್ನ ಬಂದಾಗಿದೆ ಸ್ವಯಂ ಪ್ರೇರಿತವಾಗಿ. ಕಿರಾಣಾ ಬಜಾರ್ ವ್ಯಾಪಾರಸ್ಥರು ಕೂಡ ಬಂದ್ ಅನ್ನ ನಡೀತದೆ. ಹೋಟೆಲ್ ಮಾಲೀಕರ ಸಂಘನೂ ಕೂಡ ಬಂದ್ ಅನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಬರಗಾಲ ಪರ ಅಧ್ಯಯನ ತಂಡ ಕಲಬುರಗಿಗೆ ಬರಲೇಬೇಕು. ಬರಗಾಲದ ಪರ ಅಧ್ಯಯನ ತಂಡ ಕಲಬುರಗಿಗೆ ಬರಲೇಬೇಕು. ಘೋಷಣೆ ಮಾಡಲೇಬೇಕು. ವಿಮೆಯಲ್ಲಿ ತಾರತಮ್ಯ ಬೇಡವೇ ಬೇಡ, ಬೇಡವೇ ಬೇಡ. ಧೋರಣೆ ತೋರಿದ ಸರ್ಕಾರಗಳಿಗೆ ಧಿಕ್ಕಾರ. ಘೋಷಣೆಗಾಗಿ ಮೀನಾಮೇಷ ಬೇಡವೇ ಬೇಡ.